ಟೆನ್ಷನ್, ಇನ್ಮೇಲೆ ನಗ್ತಾ ಇರಿ. ನೋ ಟೆನ್ಷನ್, ಇನ್ಮೇಲೆ ನಗ್ತಾ ಇರಿ. ಡಬ್ಬದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸು, ಕಿವಿ ಮೇಲೆ ಹೂ ಇಟ್ಟು ಮನೆನ ನಡೆಸೋ ಕಿಲಾಡಿ ಮಿಸ್ಟರ್ಸು, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸು, ಗಳಗಳ ಅಂತ ಗುಳಾಡೋ ಟೈಮಲ್ಲಿ ಕಿಲಕಿಲ ಅಂತ ನಗಾಡ್ಸಕ್ಕೆ ನಾವು ಬಂದಿದ್ದೀವಿ. ಸೊ ನಗಕ್ಯಾಕ್ರಿ ಜಂಬ, ನಗ್ರಿ ಮನಸ್ ತುಂಬಾ, ಯಾಕೆಂದ್ರೆ ಇದು ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ. ನಗ್ಸೋಕೆ ನಮ್ಮ ಕಿಲಾಡಿಗಳೆಲ್ಲ ಕಾಯ್ತಾ ಇದ್ದಾರೆ, ನಗಕ್ಕೆ ನೀವು ರೆಡಿ ಆಗಿದ್ದೀರಿ. ಆದ್ರೂ ಎಲ್ಲಿ ನಮ್ಮ ಶಿವರಾಜ ಕಾಣಿಸ್ತಾನಲ್ಲೇ? ಶಿವರಾಜ ಎಲ್ಲಿದ್ಯಪ್ಪ? ಬನ್ನಿ. ಸ್ಕಿಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ? ಎಲ್ಲ ರೆಡಿ ಅಣ್ಣ. ದಯವಿಟ್ಟು ಎಲ್ಲಾರನ್ನ ಒತ್ತಾಕೊಂಬಂದು ಸ್ಟೇಜ್ ಮೇಲೆ ಹಾಕಿ ಪಕ್ಕ ಪಕ್ಕ ಅಂತ ನಗ್ಸಕ್ ಶುರು ಮಾಡಿ ಜನ ಕಾಯ್ತಾ ಇದ್ದಾರೆ. ಖಂಡಿತ ಅಣ್ಣ. ಆಗ್ಬೋದಲ್ಲ? ನೀವು ಆಸನವನ್ನ ಸ್ವೀಕರಿಸ್ಬಿಟ್ರೆ ನಾವು ಸ್ಕಿಟ್ ಅನ್ನ ಶುರು ಮಾಡ್ಬಿಡ್ತೋಣ. ಥ್ಯಾಂಕ್ ಯು. ಅಣ್ಣ ಓಕೆ ಅಣ್ಣ, ಆರಾಮಲ್ಲ ಆರಾಮ ಅಣ್ಣ. ಸ್ಕಿಟ್ ಶುರು ಮಾಡೋಣ. ಒಬ್ಬ ಮಗ ಉಟ್ಬಿಟ್ಟವನಣ್ಣ, ಪ್ರಳಯ ಅಂತಕ. ಈ ಸಂಸಾರಕ್ಕೆ ಉಳಿ ಹಿಂಡೋದು ಅಕ್ಕಪಕ್ಕದವ್ರು ಅಂತ ಕೇಳಿರ್ತೀವಿ, ನೆಂಟರು ಅಂತ ಕೇಳ್ತೀವಿ, ಅಣ್ಣ ತಮ್ಮದಿರ ಉಳಿ ಹಿಂಡ್ಬಿಡ್ತಾರೆ. ಆದ್ರೆ ಸ್ವಂತ ಮಗ ಲೇ, ಇವಾಗ ನೀನ್ ಸ್ವಂತ ಮಗ ಅಂದ್ರೆ ಬಹಳ ಸಣ್ಣದಲ್ವೇನೋ? ಈಗ ಯಾವ ದೊಡ್ಡದು ಅಂದ್ರೆ ಬೇರೆ ಯಾವ್ದಾದ್ರು? ನನ್ ಸ್ವಂತ ಮಗ ಅಲ್ಲ ಹೇಳ್ತಿಲ್ಲ, ಸ್ಕಿಟ್ ಇರೋ ಮಗ. ಸ್ಕಿಟ್ಟಲ್ಲ, ಇವತ್ತಿನ ಕಾಲದ ಮಕ್ಕಳು ಹೆಂಗೆ ಗೊತ್ತಾ, ಅಮ್ಮನ್ನ ಬುಟ್ಟಿಗೆ ಹಾಕೋಬಿಡ್ತಾರೆ. ಅವ್ರ ಕೆಲಸ ಸಾಧಿಸ್ಬೇಕು ಅಂದ್ರೆ ಅಪ್ಪನ ಮೇಲೆ ಫಿಟ್ಟಿಂಗ್ ಇಡ್ತಾರೆ. ಇದು 100ಕ್ಕೆ 100% ನಿಜಾನೇ. ಇವನು ಹಂಗಲ್ಲಣ್ಣ, ಇವನು ಇಲ್ಲ ಅಪ್ಪನ ಬೇಕು ಅಮ್ಮನ ಬೇಕು, ಆದ್ರೆ ಮಧ್ಯದಲ್ಲಿ ಸರಿಯಾಗಿ ತಂದಿಟ್ಬಿಡ್ತಾನೆ. ಅದು ಹೆಂಗಿದೆ ಅಂತ ನೋಡ್ಬೇಕು ಅಂತ ನನಗೂ ಆಸೆ ಆಗ್ಬಿಟ್ಟಿದೆ. ನೋಡಿ ಒಂದೇ ಒಂದು ಜಲಕ್ ತೋರಿಸ್ತೀನಿ ಸಣ್ಣದು, ನೋಡಿ ಅವ್ನ ಹೆಂಗವನೆ ಅಂತ ಗೊತ್ತಾಯ್ತದೆ. ಆಯ್ತು. ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ, ನಿನ್ನ ನೋಡಲು, ನಿನ್ನ ಸೇರಲು. ಜಗ್ಗೇಶ್ ಅಣ್ಣ, ಹೊಸದಾಗಿ ಮದುವೆ ಆಗಿದ್ದೀನಿ, ಹೆಂಗಿದೆ ಜೋಡಿ? ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಚಿನ್ನ, ಮೊದಲನೇ ಸಲ ಲವ್ ಮಾಡ್ಕೊಂಡು ಮದುವೆ ಆಗ್ಬಿಟ್ಟೆ, ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ? ನಿಜವಾಗ್ಲೂ. ಯಾಕಂದ್ರೆ ನೀನೇ ಫಸ್ಟ್ ಲವ್, ನೀನೇ ಲಾಸ್ಟ್ ಲವ್. ಅಂದ್ರೆ ಅಂದ್ರೆ ಕೆಲವು ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ದಿವ್ಯಾ ನಯನ ಎಲ್ಲ ಇದಾರಲ್ಲ, ದಿವಸ ಪ್ರಪೋಸ್ ಮಾಡೋರು, ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ ಅಂತ. ಅವರ ನೀನ್ ನೋಡು ಎಷ್ಟು ಚೆನ್ನಾಗಿದ್ಯಾ. ನಿಮಗೆ ನಾನಂದ್ರೆ ತುಂಬಾ ಇಷ್ಟನಾ? ಹೌದು ಚಿನ್ನ, ನಿನ್ ಕೆನ್ನೆ ಕಲ್ಲಂಗಡಿ ಹಣ್ಣು, ನಿನ್ ತುಟಿ ಬೀಟ್ರೋಟ್, ಆಹಾ ನಿನ್ಗಲ್ಲ ಸೇಬು ಹಣ್ಣು, ನಿನ್ ಕಣ್ಣು. ಅವನು ಯಾರೋ ಬಂದ ಮಧ್ಯ? ಅವನು ಯಾರೋ ಮಧ್ಯ? ಯಾರೋ ನೀನು? ಯಾರೋ ನೀನು? ವಿಲನ್ ತರ ಡೈಲಾಗ್ ಹೇಳ್ಕೊಂಡು ಹೀರೋ ತರ ಬಂದ್ ನಿಂತಿದ್ಯಾ? ಎಲ್ಲ ಹುಡುಗಿರ್ಗೂ ಇದ್ರೆ ಕಾಳಾಕೊಂಡು ಮೋಸ ಮಾಡ್ತೀರಾ ಅಂತ ಹೇಳ್ತಿದ್ದೀನಿ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಯಾರೋ ನೀನು? ಸುಳ್ಳು ಹೇಳ್ತೀರ ನಾನಲ್ಲ, ಇದಕ್ಕೂ ಮುಂಚೆ ನೀವು 4 ಜನ ಮದುವೆ ಆಗಿದ್ರಾ ಅಂತ ನಿಜ ಹೇಳ್ತಿದ್ದೀನಿ. ಹಾಗಾದ್ರೆ ನೀವು 4 ಜನ ಮದುವೆ ಆಗಿಲ್ವಾ? ಇಲ್ಲ ಇಲ್ಲ, ಮತ್ತಿನ್ನೆಷ್ಟು? ಬರೀ 2. ನೋಡಿದ್ರ ಆಂಟಿ, ನಿಜ ಒಪ್ಕೊಂಡ್ರಾ? ಏನ್ರಿ ಚಿನ್ನ ರನ್ ಅಂತ ಹೇಳಿ ಯಾವ ತಗಡನ್ ಕಟ್ಕೊಂಡಿದ್ದೀರಾ? ಯಾಕೋ ಸುಳ್ಳು ಹೇಳಿ ನನ್ನ ಸಂಸಾರ ನಾಳು ಮಾಡ್ತಿದ್ಯಾ? ಸುಳ್ಳು ಹೇಳ್ತಿರೋದು ನೀವು, ಸ್ಕ್ರಿಪ್ಟ್ ಅಲ್ಲಿ ಕೂಡ ಬರ್ದಿತ್ತು, ನಾನು ನೋಡಿದೆ. ಏನು ಚೆನ್ನಾಗ್ ಮನೆ ಹಾಳು ಮಾಡ್ತೀವ, ನೀನ್ ಮನೆ ಹಾಳ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೋ. ಮೊದಲು ಮದುವೆ ಆಗಿದ್ದು ಇಬ್ರಿಗೂ ಬರೀ ಹೆಣ್ಮಗಾಯ್ತು ಅಂತ ಇವ್ರಿಗೆ ಮೋಸ ಮಾಡಿ ಬೇರೆ ಮದುವೆ ಮಾಡ್ಕೊಳಕ್ ಆಗ್ತಿದ್ದ, ಅದಕ್ಕೆ ಹೆಂಗ್ ತಂದ ಹಾಕಿ ಚೆನ್ನಾಗಿ ರೂಪಿಸಿದ್ದು. ಹೌದು, ಆಯ್ತು. ಏನು ನೀನು ಹೆಣ್ಮಕ್ಳ ಬಗ್ಗೆ ಎಷ್ಟೊಂದು ಕನ್ಸನ್ ತೋರಿಸ್ತಾ ಇದೆಯಲ್ಲ? ಯಾಕಂದ್ರೆ ಜಗಣ, ಹೆಣ್ಮಕ್ಳು ಮೋಸ ಮಾಡೋದ್ರಿಂದ ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗ್ತಿದೆ. ಅದಕ್ಕೆ ಮುಂದೆ ನಮ್ಗೆ ಫ್ಯೂಚರ್ ಅಲ್ಲಿ ಹೆಣ್ಣೆ ಸಿಗಲ್ಲ. ಅದಕ್ಕೆ ನಾನು ಈಗ್ಲಿಂದಾನೆ ಹೆಣ್ಣಿನ ರಕ್ಷಣೆಗೆ ನಿಂತಿದ್ದೀನಿ.
ಅಂತಗ ಎಲ್ಲ ಓಕೆ. ಈ ಟಾಪಿಕ್ ಏನಕ್ಕೆ ತಗೊಂಡೆ ಇವತ್ತು? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಹೆಣ್ಮಗು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು. ಅವ್ರು ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಒಂದು ಹೊಸ ಪ್ಲಾನ್ ಮಾಡಿದ್ದೀನಿ. ಮನೆಯಾಳ ಏನೋ ಪ್ಲಾನು? ಈಗ ನಿಮ್ಮ ಮುಂದೆನೆ ಕಿಟ್ ಮಾಡಿ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ, ಅದೇನು ಮಾಡಿ ತೋರ್ಸಪ್ಪ. ಓಕೆ ಮಗನ. ಚಾಚಾ ಬಾಬಾ ಗ್ರೂಬಾ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಏನೋ ಇದೆಲ್ಲ? ಏಯ್, ಈ ವಯಸ್ಸಿಗೆ ಇಂಥ ಹಾಡಿಗೆಲ್ಲ ಡಾನ್ಸ್ ಮಾಡ್ತೀಯ ನೀನು? ಇಲ್ಲೇನ ಚಟ್ಟಿ ಚಪ್ಪಲ ಪುಟ್ಟ ಮಗು ಅಕೋಕ ಇಕೋಕ ಅಂತ ಕುಣಿಬೇಕಿತ್ತ. ಬರ್ತಾ ಬರ್ತಾ ನಿನ್ ತರಲೆ ಜಾಸ್ತಿ ಆಗ್ತಿದೆ. ಚರ್ಲೇನೂ ಅಲ್ಲ ಜಿರ್ಲೇನೂ ಅಲ್ಲ. ಈ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಫ್ಯೂಚರ್ ಪ್ಲಾನ್ ಮಾಡ್ತಾ ಇದೆ. ಈ ಚಿಕ್ಕ ವಯಸ್ಸಿಗೆ ಫ್ಯೂಚರ್ ಪ್ಲಾನಾ? ಚಿಕ್ಕ ವಯಸ್ಸು ಅಂತ ಚಡ್ಡಿ ಹಾಕ್ತಾ ಸ್ಕೂಲ್ಗೆ ಹೋದ್ರೆ ಮೇಡಮ್ ವಡೆ ಪಾಯಸ ಮಾಡ್ಕೊಟ್ಟು ಕೂತ್ಕೊಡಲ್ಲ, ಹೊತ್ತು ಮನೆ ಕಳಿಸ್ತಾರೆ. ಅದಕ್ಕೆ ವಯಸ್ಸು ಚಿಕ್ಕದ್ರೇನು ದೊಡ್ಡದ್ರೇನು ನಂಬುದು ಅಂತ ಕೇಳಿ ನಾವಿರ್ಬೇಕು. ಸರಿನಪ್ಪ, ತಾವದೇನೋ ಪ್ರೀತಿ ಪ್ರೀತಿ ಅಂತ ಹಾಡು ಹೇಳ್ಕೊಂಡು ಅದೇನ್ ಫ್ಯೂಚರ್ ಪ್ಲಾನ್ ಮಾಡ್ತಿದ್ರು? ನನ್ ಮುಂದೆ ಪ್ರೀತಿಯವ್ರಿಗೆ ಅವಳು ಹೆಂಗಿರ್ಬೇಕು, ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹುಡುಗಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏಯ್, ನಾನು ಹಾಲು ಕುಡ್ದಿರೋ ಅಷ್ಟು ನೀನ್ ನೀರ್ ಕುಡ್ದಿಲ್ಲ ಅಂತಂದ್ರೆ ನಾನು ನಿಮ್ಮಮ್ಮ ನನ್ ಮುಂದೆ ಲವ್ ಗಿವ್ ಅಂತ ಮಾತಾಡ್ತೀಯ? ಇನ್ನೇನ್ ಮೇಡಮ್ ಮಮ್ಮಿ, ನಾನು ಹುಡ್ತಾಗಿಲ್ಲ ಬರೀ ಹಾಲನ್ನ ಕುಡ್ದಿದ್ದೀನಿ, ಅದಕ್ಕೆ ಜಾಸ್ತಿ ನೀರ್ ಕುಡಿಯಕ್ಕಾಗಲಿಲ್ಲ. ನೋಡೋ, ಮಾತಿಗೆ ಮಾತು ಕಳಿಸಿ ತಲಾಟೆ ಮಾತಾಡ್ತಾ ಇದ್ಯಾ. ಇನ್ನ ಅಂಗನವಾಡಿ ತಿಂದಿರೋ ಉಪ್ಪಿಟ್ಟೆ ನೀನು ಹೊಟ್ಟೆಲಿ ಅರ್ಗಿಲ್ವಲ್ಲೋ ಅಂತದ್ರಲ್ಲಿ ಜುಟ್ಟಿಗೆ ಹೂ ಮುಡಿಯೋ ಹುಡುಗಿ ಬೇಕಾ ನಿಮ್ಗೆ? ಎಲ್ಲ ನಿಮ್ಗೋಸ್ಕರ ಅಮ್ಮ. ನನಗೋಸ್ಕರನಾ? ನಿನ್ ತಲೆ ಎಲ್ಲ ಗಂಡ್ಮಕ್ಳು ಬೇಕು ಅಂತ ಹೆಣ್ಮಕ್ಳನ್ನ ಹುಟ್ಟಾಗಿಂದ ಮುಂಚೆ ಶೂನ್ ಪದ ಸರ್ಸಿ ಏನ್ ಮಾತಾಡಲ್ಲ, ಸೂಪರ್. ಅವಳಿಗೆ ಸಂಖ್ಯೆನೇ ಕಮ್ಮಿ ಆಗಿದೆ. ಇದೆಲ್ಲ ನಿಂಗೆ ಹೆಂಗೋ ಗೊತ್ತಾಯ್ತು? ನಮ್ ಕ್ಲಾಸಲ್ಲಿ 30 ಜನ ಹುಡುಗರು, 30 ಜನ ಹುಡುಗರಿಗೆ ಬರೀ 5 ಜನ ಹುಡುಗಿರು. ಯಾವ ಮೂಲಕನೇ ಸಾಕಾಗುತ್ತೆ? ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ನಮ್ ಕ್ಲಾಸ್ ಎಲ್ಲ ಇಷ್ಟೊಂದು ಹುಡುಗಿರು ಶಾರ್ಟೇಜ್ ಇರ್ಬೇಕಾದ್ರೆ ಇನ್ ಹೊರಗಡೆ ಶಾರ್ಟೇಜ್ ಇರ್ಬೇಡ, ನಿನಗೆ ಮುಂದೆ ಹೊಸ ಅರ್ಥಕ್ಕೆ ತೊಂದರೆ ಆಗ್ಬಿಡ್ದು ಅಂತ ನಾನು ಈಗಲಿಂದನೇ ನಿನಗೆ ಹೊಸ ಅರ್ಥ ಶುರು ಮಾಡಿದ್ದೀನಿ. ಹಾಗ ಅನ್ಕೊಂಡ್ ಏನಾದ್ರೂ ಲವ್ ಗಿವ್ ಅಂತ ಶುರು ಮಾಡ್ದೋ ನಿನ್ಗೇನ್ ಮಾಡ್ತ ಮಗನೇ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಅಡಗ್ ಬಂದ್ರಿ. ನಾನು ಯಾವಾಗ್ಲೂ ಹಂಗೆ ಕಣ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಡಿಗೆ ಬರೋದು. ಹಾ, ನೀನ್ ಹಿಂಗಿರೋದಕ್ಕೆ ಅವ್ನು ಇವಾಗ್ಲೇ ಲವ್ ಗಿವ್ ಅಂತ ಶುರು ಮಾಡ್ಕೊಂಡಿರೋದು. ಮಾಡ್ಲಿ ಬಿಡೆ, ಅವತ್ ನಾನು ನೀನು ಲವ್ ಮಾಡಿದ್ಕೆ ತಾನೇ ಈ ನನ್ನ ಮಗ ಹುಟ್ಟಿದ್ದು. ಇನ್ನೇನೆ ಮತ್ತೆ ಏನು ಗೊತ್ತಿದ್ರೆ ಹುಡುಗನ ಮುಂದಗಡೆ ಏನೇನೋ ಮಾತಾಡ್ಬಿಡು. ಸುಮ್ಮನೆ ಯಾಕೆ ಅವನನ್ನು ರೊಚ್ಚಿಗೆ ಬಸ್ತೀಯಾ? ನಾನ್ ರೊಚ್ಚಿಗೆ ಬಿಸ್ತಿದ್ದೀನ ಮತ್ತೆ? ರೀ, ಅವನೇ ರೊಚ್ಚಿಗೆದ್ದು ಲವ್ ಮಾಡಕ್ಕೆ ಹುಡುಗಿ ಹುಡುಕ್ತಾನಂತೆ. ಹೌದೇನಾ? ನಿಮ್ ಮಗ ಇಷ್ಟು ಮಾಡ್ದಾದ್ರೆ ನಿಮ್ ಮಗನೇ ಅಲ್ಲ ಅಂತ ಜನ ಅಡಾಡ್ ಬರ್ತಾರೆ. ಡೇ, ಜಾಂಗೀರಿಗೂ ಜಿಲೇಬಿಗೂ ವ್ಯತ್ಯಾಸ ಗೊತ್ತಿಲ್ಲ, ನಿಂಗೆ ಈಗಲೇ ಲವ್ ಬೇಕಾ? ನೀವು ಬೇಸಾಗಿ ಯೂಸ್ ಮಾಡಿ ಬೆಳೆದಿರೋರು, ನಾವು ಹುಟ್ಟಾಗಿಲ್ಲ ಟೆಸ್ಟ್ ಸ್ಪೀಡ್ ಮುಟ್ಟಿರೋರು. ಇಷ್ಟು ಅಪ್ಡೇಟ್ ಆಗಿಲ್ಲ ಅಂದ್ರೆ ಹೆಂಗಪ್ಪ ಆಗುತ್ತೆ? ಹಂಗಂತ ನಿನ್ಗೆ ಇವಾಗ್ಲೇ ಹುಡುಗಿ ಬೇಕಾ? ಅಪ್ಪ, ನಾನು ಈಗ್ಲೇ ಬೇಕು ಅನ್ನ. ಹಾ? ಮುಂದೆ ಮದ್ವೆ ಆಗಕ್ಕೆ ಈಗಲೇ ಏನ್ ನೋಡ್ಕೊಂಡ್ರೆ ಏನ್ ತಪ್ಪು ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ಮದ್ವೆ ಮುಂಚೆ ಇದರಿಂದ ಪ್ಲಾನ್ ಮಾಡಿದ್ರಂತೆ ನಾನ್ ಮಾಡಿದ್ರೆ ತಪ್ಪ? ತಪ್ಪು ನಿಂದಲ್ಲ ಕಂಡಾಲೇ, ತಪ್ಪು ನಿಂದಲ್ಲ. ಹಾ, ನಿಮ್ದೆ. ನಾನೇನೇ ಮಾಡಿದೆ? ಮತ್ತಿನ್ನೇನ್ರಿ, ಕಿಟಕಿಗೆ ಸ್ಕ್ರೀನ್ ಹಾಕೋ ನೆಪ ಹಿಡ್ಕೊಂಡು ಕಾಲೇಜಿಗೆ ಹೋಗ್ಬರೋ ಹುಡುಗಿರಿಗೆ ಹಲ್ಗಿರ್ಕೊಂಡು ಬ್ಯಾಗ್ ಕೆಟ್ಬುದ್ದಿ ನಿಮಗೆ ತಾನೇ ಇರೋದು. ನಿಮ್ಗೆ ಇಂಥ ಮಗ ಹುಟ್ಟಲ್ಲ, ನೀನ್ ಎಂತ ಮಗ ಹುಡ್ತಾನಪ್ಪ? ನೋಡಲ್ಲ, ನೋಡ, ನೀನ್ ಆಡ ಆಟಕ್ಕೆ ನಿಮ್ಮಮ್ಮ ನನ್ನ ಕ್ಯಾರೆಕ್ಟರ್ ಮೇಲೆ ಕಪ್ಪು ಚುಕ್ಕೆ ಇಡ್ತಾವಳೆ. ಕಪ್ಪು ಚಿಕ್ಕಿಡ್ಸ್ಕೊಳ್ಳೋದೇನ್ ಹೊಸದ?
ತಗೊಂಡು ಒಳಬಿಟ್ರೆ ಸೇಲ್ ಪೀಸ್ ಹಾಕಿರೋ ಮೋಟ್ ಬಿಡಿ ಬಿಡ್ಬೇಕು ನಿಜ. ಅಮ್ಮ ನೋಡಮ್ಮ, ಅಪ್ಪಂಗೆ ನಿಜ ಹೇಳಿದ್ರೆ ಮೆಣಸಿನಕಾಯಿ ಬೀಜ ತಿನ್ನೋತರ ಇರ್ತದೆ. ಸಾಕು ಸುಮ್ಮನಿರ್ರಿ. ಗಾಳಿ ಇದ್ ಕಡೆ ಧೂಳೆಗಳುತ್ತೆ, ಮಳೆ ಮೋಡ ಇದ್ ಕಡೆ ಮಳೆ ಬರುತ್ತೆ. ಇನ್ನ ತಳಿ ನೆಟ್ಟಿಗೆ ಇರುತ್ತಾನೆ, ಫಲ ನೆಟ್ಟಿಗೆ ಬರುತ್ತೆ. ಕೆಲವೊಂದ್ಸಲ ತೊಳಿ ನೆಟ್ಗಿದ್ದು ಮಿಶ್ರ ತಳಿ ಆದ್ರೂ ಫಲನೇ ಬರೋದಿಲ್ಲ ಕಣೆ. ಏನ್ರಿ ಮಾತಿನಾರ್ಥ? ನನ್ ಬಗ್ಗೆ ಡೌಟ್ ಪಡ್ತಿದ್ದೀರಾ? ನಿಮ್ಗೆ ಯಾಕೋ ಅತಿ ಆಗ್ತಿದೆ ನಿಮ್ಗೆ? ಗುಡಕ್ಕೆ ಬೆಂಕಿ ಇಟ್ಬಿಟ್ಟು ಈಗ ಬಾಯಿ ಬಿಡ್ಕೊಂಡ್ರೆ ಏನೋ ಪ್ರಯೋಜನ? ನನಗೊಂದು ಅರ್ಥ ಆಗ್ಲಿಲ್ಲ. ನಾನು ಸುಮ್ಮನೆ ಅನ್ಕೊಂಡ ವಿಷಯಕ್ಕೆ ನೀವೇ ಇಷ್ಟಾಂತರ ಜಗಳ ಆಡ್ತೀರಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಅಮ್ಮಂಗೆ ಇನ್ನೊಂದ್ಸಲ ತೊಟ್ಲು ಭಾಗ್ಯ ಕೊಡೋಣ ಅಂತ. ಏನಂದ್ರಿ? ಏನಿಲ್ಲ ಕಣೆ, ತಮಾಷೆಗಂದೆ. ನಿಮ್ ತಮಾಷೆಗೆ ಇಷ್ಟು. ನಿಮ್ ಮಗಂಗ್ ಬುದ್ಧಿ ಹೇಳ್ರಿ ಮೊದ್ಲು. ಈ ನನ್ನ ಮಗಂಗ್ ಬುದ್ಧಿ ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗಾದ್ರೆ ಪಕ್ಕದ ಮನೆ ಮಗಂಗ್ ಹೇಳ್ತಾರಾ? ಏನ್ರಿ ಆ ಪಕ್ಕದ ಮನೆಯಲ್ಲಿರೋ ಹುಡುಗರು ನಿಮ್ಮ ಮಗನ? ಅವ್ರ ಅಮ್ಮನ ಕೇಳ್ಕೊಂಬಂದು ಹೇಳ್ತೀನಿ ಕಣೆ. ಸರಿ ಹೋಯ್ತು. ಆ ನನ್ನ ಮಗ ಏನೋ ಹೇಳ್ತಾನೆ, ನೀನೇನೋ ಹೇಳ್ತೀಯ. ನಿಮ್ಮಿಬ್ರ ಮಧ್ಯೆ ಲೇ ಸುಂಡಿಲಿ ನನ್ನ ಮಗನೇ. ಇಬ್ಬರ ಮಧ್ಯೆ ತಂದಾಕ್ಬಿಟ್ಟು ಜಗಳ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನ? ಅಪ್ಪ ನೀವೇನಾದ್ರೂ ನಂಗೆ ಹೊಡೆಯಕ್ ಬಂದ್ರೆ ಹೋದ್ಸಲ ಒಂದೇ ಶಂಟಿಗೆ ನೀವು ರೋಸ್ ಕೊಡಿ ಅದೇ ಬಿಡ್ತೀನಿ. ನಂಗೆ ನಮ್ಮ ತಾಯಿನೇ ಒಣ ದ್ರಾಕ್ಷಿ ಬಿಟ್ರಿ ಇನ್ ಯಾವ ದ್ರಾಕ್ಷಿನೂ ಗೊತ್ತಿಲ್ಲ ಕಣೆ. ಈ ನನ್ನ ಮಗ ಏನೇನೋ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾವನೆ. ಸಾಕು ಬಾಯ್ ಮುಚ್ಚ್ರಿ. ಮಕ್ಕಳು ದೇವ್ರ ಸಮ ಅಂತ ಅವ್ರ ಹಂಗೆಲ್ಲ ಸುಳ್ಳು ಹೇಳಲ್ಲ. ಅರ್ಥ ಆಯ್ತಾ? ನೀವ್ ಹಿಂಗೆ ಅಂತ ಗೊತ್ತಿಲ್ಲದಲ್ಲ ನನ್ ಮೋಸ ಆಗ್ಬಿಟ್ಟೆ ಕಣ್ರಿ. ಮೋಸ ಆಗ್ಬಿಟ್ಟೆ. ಒಂದ್ ಕ್ಷಣ ನೀ ಮನೇಲಿರಲ್ಲ. ತೂ ಕಳ್ಳನ ಮಗನೆ. ಕಿಸಿ ನೋಡ್ ನೀನ್ ಮಾಡಿರ ಅನಾಹುತಕ್ಕೆ ನಿಮ್ಮಮ್ಮ ಮನೆ ಬಿಟ್ಟು ಹೋಯ್ತವಳೆ. ಬೇಡ ಅಂತ ಹೇಳಲ್ವೇನಾ? ಹೋಗ್ಬೇಡ ಅಂತ ಹೇಳಲ್ವೇನಾ? ಇನ್ನೊಂದ್ ಸುಳ್ಳು ಹೇಳಿ ಅಮ್ಮಗನ್ನ ತಡಿತೀನಿ. ಇನ್ನೊಂದು ಸುಳ್ಳು ಏನೋ ಒಂದು ಮಾಡು, ಒಟ್ಟಲ್ಲಿ ನಿಮ್ಮಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ಅಷ್ಟೇ. ನೀವ್ ಈ ತರ ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತೀನಿ ಅನ್ಕೊಂಡಿದ್ದೀನಾ? ಆಗಲ್ಲ ರೀ, ನನ್ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ನೀವ್ ಹಿಂಗ್ ಹೋಗ್ಬೇಕು ಅಂತಾನೆ ಅಪ್ಪ ಹಿಂಗೆಲ್ಲ ಮಾಡಿದ್ದು. ಅಪ್ಪ ಏನ್ ಮಾಡ್ತಾರ ಗೊತ್ತಾ? ಏನ್ ಮಾಡ್ತಾರೋ? ಅಲ್ಲೋಡಿ ಇಬೇಕಿನ ಸಿಗ್ನಲ್ ತೋರಿಸ್ತೀನಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದಿರ. ಚಂದ ಚಂದವು ನೀನೇ ಅಂದನು, ಚಂದ ಚಂದವು ನೀನೇ ಅಂದನು. ಚಂದ ಅಂದ ಅಂದ ಚಂದ ಚಂದೋಳಿ ಚೆಲುವೆ, ಓ ನನ್ನ ಒಲವೇ ಚಂದಕ್ಕಿಂತ ಚಂದ. ನಾನು ಹೊರಗಡೆ ಹೋಗ್ತಿದ್ದಂಗೆ ನೀವು ಹಿಂಗೆಲ್ಲ ಮಾಡ್ತೀರಾ? ಲೇ ನೀನು ಹೋದ್ಮೇಲೆ ಇಷ್ಟೊಂದು ಸ್ವಾತಂತ್ರ್ಯ ಸಿಗ್ತದೆ ಅಂತ ಇವತ್ತೇ ಕಡೆ ಗೊತ್ತಾಗಿದ್ದು. ಅಯ್ಯೋ ನಿಮ್ಮ ಮೀಸೆ ಮೇಲೆ ದ್ವಾಸೆ ಹುಯ್ಯೋ. ನಾನಿನ್ನೂ ಹೊರಗಡೆನೇ ಹೋಗಿಲ್ಲ, ಅಷ್ಟು ಬೇಗ ಹಿಂಗೆಲ್ಲ ಕನ್ಸ್ಕೊಳ್ಳೋಕೆ ಶುರು ಮಾಡಿದಿರಲ್ಲ. ಇಲ್ಲ ಕಣೆಲೆ, ಏನೋ ಏನೋ ತಲೆಗೆ ಬಂದ್ಬಿಡ್ತು, ಅದನ್ನ ಹೇಳ್ಬಿಟ್ಟೆ. ಬಿಟ್ಬಿಡೆ ನನ್ನ. ಬಿಡಲ್ಲ ಕಟ್ರಿ, ನಾನು ಬಿಡಲ್ಲ. ಸತ್ರು ಇದೆ ಮನೇಲಿ ಇರ್ತೀನಿ. 24 ಗಂಟೆ ಆದ್ರೂ ನಿಮ್ಮ ಮುಂದೆ ಕಾಲು ಕಾಯ್ಕೊಂಡು ಕೂರ್ತೀನಿ. ಅಪ್ಪ ಹೆಂಗೆ ನಾನು ಇನ್ನೊಂದ್ ಸುಳ್ಳು ಹೇಳಿದಕ್ಕೆ ಅಮ್ಮ ಲಾಕ್ ಆಗ್ಬಿಟ್ರು. ಕಳ್ಳ ನನ್ನ ಮಗನೇ, ಇಬ್ರು ಮಧ್ಯೆ ತಂದಾಕ್ಬಿಟ್ರು ನನ್ನ ಸಂಸಾರದಲ್ಲಿ ಉಳಿ ಹಿಂಡ್ಬಿಟ್ಟಲ್ಲ. ಲೇ ಯಾರು ಸುಳ್ಳು ಹೇಳ್ತಿರೋದು? ಅವನ ಸುಳ್ಳು ಹೇಳ್ತಿರೋದು ನೀವು ಕಣ್ರಿ. ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಕಣೆ, ನನ್ಗೊಂದು ಅರ್ಥ ಆಯ್ತಲ್ಲ, ನಾವಿಬ್ರು ಸೇರಿ ಈ ನನ್ನ ಮಗನಿಗೆ ಬುದ್ಧಿ ಹೇಳ್ಬೇಕಾಗಿತ್ತಲ್ವಾ? ನಾವೇ ಯಾಕೆ ಕಚ್ಚಾಡ್ತಾ ಇದೀವಿ? ಏನ್ಲ ಗೊಣಗ್ತಾ ಇದೆಯಾ? ಏನೂ ಇಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ನೀವಿಬ್ರು ಲಾಸ್ ಅವರಿಗೆ ಅಪೋಸಿಟ್ ಆದ್ರೆ ಇದಾದ್ರೆ ಒಂದು ಟ್ರ್ಯಾಕ್ ಬದಲು ಮಾಡಿ ಡಿವೋರ್ಸ್ ಕೊಡೋಣ ಅಂತ ಒಂದು ಸ್ಯಾಂಪಲ್ ತೋರಿಸ್ದೆ ಅಷ್ಟೇ. ಯಾಕೋ ಹಿಂಗ್ ಮಾಡ್ದೆ? ಹುಡುಗಿರ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೆಣ್ಣು ಹುಡುಕ ಕೇಳಿದೆ ಅಷ್ಟೇ. ನೀನ್ ಯಾಕೋ ಜಾಸ್ತಿ ನೋಡು, ಅವ್ನು ಹೇಳ್ತಿರೋ ಸ್ಟೇಜ್ ತಪ್ಪಾದ್ರೂ ಅವ್ನು ಮಾತಾಡ್ತಿರೋ ಮಾತು ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ ಅವ್ನ ತಲೆ. ಅಪ್ಪ ಅಮ್ಮಂದ್ರು ಹೊಟ್ಟೆನಲ್ಲಿ ಹೆಣ್ಮಗು ಇದೆ ಅಂತ ಗೊತ್ತಾದ ತಕ್ಷಣ ಭ್ರೂಣ ಹತ್ಯೆ ಮಾಡಿಸ್ಬಿಡ್ತಾರೆ ಕಣ. ಸೊ ಅದೇ ಥರ ಮಾಡ್ಕೊತ ಹೋದ್ರೆ ಇರುವಂಥ ಗಂಡು ಮಕ್ಳಿಗೆ ಹೆಣ್ಮಕ್ಳೇ ಸಿಗಲ್ಲ. ಅದಕ್ಕೆ ಗಂಡಿತ್ತು ಅಂದಮೇಲೆ ಹೆಣ್ಣಿರ್ಬೇಕು, ಹೆಣ್ಣಿತ್ತು ಅಂದಮೇಲೆ ಗಂಡಿರ್ಬೇಕು. ಗಂಡೋ ಹೆಣ್ಣು ಒಟ್ಟಾಗಿ ಸಾಯಿಸ್ದೆ ಬದುಕಾಕ್ ಬಿಡ್ಬೇಕು. ಕರೆಕ್ಟ್ ಕೊಂಡ್ರಿ. ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ನಾವು ಅಲ್ವಾ?
ಈಗ ಅರ್ಜೆಂಟಾಗಿ ಒಂದು ಕೆಲಸ ಶುರು ಮಾಡ್ಬೇಕು ನಡಿ, ಇವ್ನಿಗೆ ಏನೋ ಕೊಡ್ಬೇಕು ಗಿಫ್ಟ್. ಏನ್ನ? ಇವನಿಗೆ ತಂಗಿ ಕೊಡ್ಬೇಕು ನಡಿ. ಅಯ್ಯಯ್ಯೋ ನಗ್ತವಳ ಇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಾನು ನೆಪ ಮಾಡ್ಕೊಂಡು ಅವರೇನೇನೋ ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ರು. ಜಗಸಣ್ಣ ಏನ್ ಮಕ್ಕಳು ಕಾಲೇಜ್ ಟೈಮ್ ಆಯ್ತು, ನಾನು ಬರ್ತೀನಿ. ಜಗಸಣ್ಣ ಹೆಣ್ಮಕ್ಳು ಕಾಲೇಜ್ ಹತ್ರ ನಾನು ಯಾಕೆ ಹೋಗ್ಬೇಕು? ನೀವೇ ಲಾಸ್ಟ್ ಟೈಮ್ ಹೆಣ್ಣು ರೆಡಿ ಮಾಡ್ತೀನಿ ಅಂದ್ರಲ್ಲ, ಅದು ರೆಡಿ ಆಗಿದ್ಯಾ? ನನಗೆ ಆಪಿಕ್ತಾ ಇದ್ದೇನೋ. ಆಯ್ತು ಕಣೋ, ನೀನು ಹೇಳ್ದಂಗೆ ಟ್ರೈ ಮಾಡಕ್ ಹೋದೆ, ಆದ್ರೆ ಆಂಟಿ ಕೋಪರೇಟ್ ಮಾಡ್ತಾ ಇಲ್ಲ. ಬರಲಿ ಬರಲಿ. ಸೂಪರ್ ಸೂಪರ್ ಸೂಪರ್. ಈ ಆಕ್ಟರ್ ನಂಗೆ ತುಂಬಾ ಖುಷಿಯಾಗಿದ್ದೇನು ಗೊತ್ತಾ? ಒಂದು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಒಂದು ಸಣ್ಣದ ತಮಾಷೆ ಮಾಡಿಕೊಂಡು ಆ ಹುಡುಗನ ಕೈನಲ್ಲಿ ಆ್ಯಕ್ಟ್ ಮಾಡಿಸ್ಕೊಂತ ನೀವಿಬ್ರು ಫಿಟ್ಟಿಂಗ್ ಇಡೋ ಕ್ಯಾರೆಕ್ಟರ್ ಮಗನ್ ಥರ ಮಾಡಿಕೊಂಡು ಎಲ್ಲೋ ಹೋಗಿ ಲ್ಯಾಂಡ್ ಅಪ್ ಆಗಿದೆ ಇದೆಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟ್ರಾರ್ಡನರಿ ಆ್ಯಕ್ಟ್ ಕಣೆ. ನಂಗೆ ಭಾಳ ಖುಷಿ ಆಗೋಯ್ತು. ಇದು ನಿಜವಾಗ್ಲೂ ಕಣ್ ತರಿಸ್ಬೇಕು. ಯಾಕಂದರೆ ತುಂಬ ಜನಕ್ಕೆ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ಹೆಣ್ಮಗಳು ಕ್ಯಾರಿಂಗ್ ಅಂದರೆ ಸಾಕು, ಅಥವಾ ಅವಳು ಡೆಲಿವರಿಗೆ ಹೋಗ್ತಾ ಇದ್ದಾಳೆ, ಲೇಬರ್ ವಾರ್ಡ್ಗೆ ಹೋಗ್ತಾಳೆ ಅಂದರೆ ಇಲ್ಲಿ ದರ್ಬೇಸಿಗಳ ಥರ ಪ್ಲಾನ್ ಮಾಡ್ತಿರ್ತಾರೆ. ಒಳ್ಳೆ ಗಂಡು ಮಗು ಆಗ್ಬಿಟ್ರೆ ಒಳ್ಳೆ, ಅವ್ರಿಗೆ ಗೊತ್ತಿಲ್ಲ ಗಂಡು ಮಗು ಆದರೆ ಲಾಸ್ಟ್ ಬಾಯಿ ಮಣ್ಣಿಕ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಲೈಫಲ್ಲಿ ಯಾವತ್ತಾದರೂ ನಮಗಾದರೆ ಹೆಣ್ಣು ಮಕ್ಕಳೇ ಆಗೋದು, ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಆಗಲ್ಲ. ಹೌದಾ? ಇನ್ಕ್ಲೂಡಿ ನನ್ನೂ ಸೇರಿಸಿ ಹೇಳ್ತೀನಿ. ಇದು ತುಂಬ ಒಳ್ಳೆ ಮೆಸೇಜ್ ಹೇಳಿದೆ, ನಂಗೆ ಭಾಳ ಖುಷಿ ಆಯಿತು. ಈ ಆ್ಯಕ್ಟಲ್ಲಿ ನನಗೆ ತುಂಬ ಒಂದು ಆಶ್ಚರ್ಯ, ಮತ್ತು ಏನೋ ಒಳಗಡೆ ನಾನು ಸೈಕಲಾಜಿಕಲಿ ಯೋಚನೆ ಮಾಡ್ತೀನಿ, ಇಷ್ಟು ಸಣ್ಣ ಮಗು ಇಷ್ಟು ದೊಡ್ಡ ಆ್ಯಕ್ಟಿವ್ ನಿಹಾಲು ಹೆಂಗೆ ಜ್ಞಾಪಕ ಇಟ್ಕೊಂಡಿರ್ತಾನೆ. ಪೇಜ್ ಗಟ್ಟಲೆ ಡೈಲಾಗ್ ಹೇಳ್ತಾನೆ, ಬಟ್ ಲಿಂಕ್ ವರ್ಡ್ ಮಾತ್ರ ಕರೆಕ್ಟಾಗಿ ಹೇಳ್ಬೇಕು ಇವನಿಗೆ. ಒಂದೊಂದು ಪದನೂ ನೆನ್ಪಿಟ್ಕೊಂಡಿರ್ತಾನೆ. ಇವ್ರ ತಂದೆ ತಾಯಿ ಏನಾದರೂ ಇವನು ಕಾನ್ಸಂಟ್ರೇಷನ್ ಎಜುಕೇಷನ್ ಮೇಲೆ ಕೊಡಿಸಿದ್ರೆ, ನಾನು ದೇವರಾಣೆ ಹೇಳ್ತೀನಿ, ಅವ್ನು ಭಾಳ ದೊಡ್ಡ IAS ಆಫೀಸರು IPS ಆಫೀಸರ್ ಆಗ್ಬಿಡ್ತಾನೆ. ಅಷ್ಟು ಜ್ಞಾನ ಇದೆ ಅವನಿಗೆ. ನಿಹಾಲ ಸೂಪರ್ ಕಣೋ. ನೋಡೋ, ನೀನು ಇದೇ ಥರ ಆ್ಯಕ್ಟ್ ಮಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಟು ರಿಯಲ್ ಆಗಿ ನಿನ್ಗೊಂದು ತಂಗಿ ಊಟ ಥರ ಮಾಡಿಸು, ಬಿಡಬೇಡ. ಯಾಕಂದರೆ ನಿಮ್ಮಪ್ಪ ಬಳ್ಳ ಇದ್ದಂಗೆ ಅವನೇ. ನೋಡಿದೆ ನಿಮ್ಮಪ್ಪನ, ನೀನು ಒಬ್ಬನೇ ಸಿಕ್ಬಿಟ್ಟಿದ್ಯಾ ಸಾಕು, ಆರಾಮಾಗವನೇ ನನ್ನ ಮಗ ಅಂತೇಳಿ ಓಡಾಡ್ತಾವನೆ. ನಿಮ್ಮಪ್ಪನಿಗೆ ನಿಮ್ಮಮ್ಮನಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ನೆಕ್ಸ್ಟ್ ಇಯರ್ ನಿನ್ನ ತಂಗಿನ ಕರ್ಕೊಂಬಂದು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿಸ್ಬೇಕು ನೀನು. ಆಗ್ಬೋದಾ? ಗ್ಯಾರಂಟಿನಾ? ಆಯ್ತು, ಇವತ್ತೇ ತಗೊಂಡ ಬೆಂಕಿ ಹಾಕ್ಬಿಡು. ಇವತ್ತಿನ ಕಾರ್ಯ ಶುರು ಆಗ್ಬಿಡ್ಲಿ ನಿಮ್ಮ ಮನೇಲಿ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಐತಣ್ಣ? ನನಗಾಗಿದೆ ಎಕ್ಸ್ಪೀರಿಯನ್ಸು. ನನ್ನ ಸೇವ್ ಪಿಕ್ಚರ್ ಮಾಡ್ತಾ ಇದ್ದೆ, ಮೋನಿಕಾ ಬೇಡಿ ಹೀರೋಯಿನ್. ಆ ಅಮ್ಮನ ಜೊತೆ ಆಕ್ಟ್ ಮಾಡೋದು ಅದು ಇದೆಲ್ಲ ಮಾಡಿದಾಗ ಸಾಮಾನ್ಯವಾಗಿ ಆಕೆಗೆ ಕುತ್ತಿಗೆ ನೋವು ಬಂದಿತ್ತು. ಸೊ ಅವಳು ಬ್ರೇಕ್ ಟೈಮಲ್ಲಿ ಒಂದೇ ಬಿಸಿಲು ಕಾರವಾರ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ಜಗ್ಗೇಶ್ ಜಿ ಇಫ್ ಯು ಡೋಂಟ್ ಮೈಂಡ್ ವಿಲ್ ಪ್ಲೀಸ್ ಕೈಂಡ್ಲಿ ಗಿವ್ ಮಿ ಮಸೇಜ್ ಅಂತ ಕೇಳಿದ್ಲು. ನನಗೂ ಯಾಕೋ ಜೀವ ಜಲ್ಲಂತು. ಆಮೇಲೆ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ನೋಡಿದೆ, ನಮ್ಮ ಎಂಡರ್ ಇರಲಿಲ್ಲ. ಇರಲಿ ಒಂದ್ಸರಿ ಒಂದು ಮಸೇಜ್ ಕೊಡೋಣ, ಏನು ತಪ್ಪು ಅಂತ ಹೇಳಿ ನಾವು ಚೇರ್ ಮೇಲೆ ಕೂತ್ಕೊಂಡು ಮಸೇಜ್ ಮಾಡ್ತಾ ಇದ್ದೆ. ಆಯ್ತಾ ಪಾಪ ಅವ್ರು ರಿಲ್ಯಾಕ್ಸ್ ಆದರೂ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅದಾಗೆ ಒಂದು ಅರ್ಧ ಗಂಟೆ ಕಾರ್ ಬಂತು, ಬರೋ ಅಂತ ಕಾರ್ ಬಂತು. ನನ್ನ ಹೆಂಡತಿ ರಪ್ಪನ್ನು ಹಿಡಿದು, ಹೇಗೆ ನೀವು ಮಸೇಜ್ ಮಾಡೋದು ಅಂದ್ರೆ ಏನು ಅಂತ ಹೇಳಿ ನನಗೆ ಲಾಕ್ ಹಾಕೋಬಿಟ್ಲಪ್ಪ. ನಾನು ಹೇಳಂಗಿಲ್ಲ ಬಿಡಂಗಿಲ್ಲ, ನಾವೆಲ್ಲ ಕಲಾವಿದ್ರು, ನಮ್ಮಲ್ಲಿ ಆ ಥರ ಭಾವನೆಗಳಿಲ್ಲ, ನೀವು ಯಾಕೆ ಇಷ್ಟೊಂದು ಅಪಾರ್ಥ ಮಾಡ್ಕೊಂತಿದ್ರಿ ನೀವು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿ ಹೆಂಗೆಂಗೋ ಮಾಡಿ ಒಂದು ದಾರಿಗೆ ತಗೊಂಬಂದೆ. ಈಗ ನನಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗೋಯ್ತು, ಈ ಥರ ಫಿಟ್ಟಿಂಗ್ ಇಟ್ಟು ನನ್ನ ಮಕ್ಕಳು ಯಾರು ಅಂತ ಅಂದ್ಬಿಟ್ಟು ನೋಡಿದ್ರೆ ಯಾರು ಅಂದ್ರೆ ಇವನಷ್ಟು ಉದ್ದಾನೆ ಇದ್ದ ನಮ್ಮ ಯತಿರಾಜ, ನನ್ನ ಎರಡನೇ ಮಗ. ಅವ್ನು ಚೇರ್ ಹಾಕೊಂಡು ನೋಡ್ತಾ ಇದ್ದ. ಅವ್ನು ಭಾಳ ಅವನಿಗೆ ಬಂತು, ಓಹೋ ನಮ್ಮ ಅಪ್ಪನಿಗೆ ಇವರು ಮಸೇಜ್ ಮಾಡಕ್ಕೆ ಹೇಳ್ತವ್ರೆ, ಇವರು ನಮ್ಮ ಅಮ್ಮನ್ನ ಬಿಟ್ಟು ಹೆಂಗೆ ಈ ಅಮ್ಮನ್ನ ಮುಟ್ತಾವನೆ ನಮ್ಮಪ್ಪ ಅಂದ್ಬಿಟ್ಟು ಸರ್ರನ್ನ ಕಾರ್ ಹಾಕೊಂಡು ತಗೊಂಡೋಗಿ ಅವ್ರ ಅಮ್ಮನಿಗೆ ಫಿಟ್ಟಿಂಗ್ ಇಟ್ಟು, ನಾನು ಹೇಳ್ದೆ ಅಂತ ಹೇಳ್ಬೇಡ ಅಂತ ಹೇಳಿ ಕರ್ಕೊಂಬಂದು ಬಾಂಬಿಟ್ಬಿಟ್ಟಿದ್ದ. ಸಮಾಧಾನ ಆದ್ಮೇಲೆ ನಾನು ಕಂಡಿಡಿಬೇಕಲ್ಲ ಯಾರು ಅಂತ. ಇವನು ಅಂತ ಒಂದು ಜರ್ಕೊಟ್ಟ, ಅವಾಗಲೇ ಗೊತ್ತಾಯ್ತು ಕಳ್ಳನ ಮಗ ಇವನೇ ಹೇಳ್ದಿರೋದು ಅಂತ. ಹಂಗೆ ಪ್ರತಿ ಮನೆಯಲ್ಲೂ ಇಂಥ ಒಂದು ಫಿಟ್ಟಿಂಗ್ ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ. ಹಾಗಾಗಿ ದೊಡ್ಡವರು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಕಣ್ಣು ಕಾಣ್ದಂಗೆ ಒಂದು ಸಿಗರೇಟ್ ಸೇದೋದು ಅಥವಾ ಕೆಟ್ಟ ಮಾತಾಡೋದು ಮಕ್ಕಳು ಮುಂದೆ ಏನೂ ಮಾಡಕ್ಕೆ ಹೋಗಬಾರ್ದು. ನಿಮ್ಗೆ ಏನೇ ಅನ್ಸಿದ್ರು ಆಚೆ ಹೋಗಿ ನಿಮ್ಮ ಕೆಟ್ಟ ಚಟಗಳನ್ನ ಮಾಡ್ಕೊ. ಮಕ್ಕಳಿಗೆ ಗೊತ್ತೇ ಆಗಬಾರ್ದು, ಭಾಳ ಬೇಗ ಗ್ರಹಿಸ್ಬಿಡ್ತಾರ. ಏಯ್ ನಿಯಾಲ, ನಿಮ್ಮಪ್ಪ ಹೆಂಗೋ ಈ ಥರ ಬೇರೆ ಪಕ್ಕದ ಮನೆ ಆಂಟಿಗೆಲ್ಲ ಮಾತಾಡಿಸ್ತಾರ ನಿಮ್ಮಪ್ಪ? ಮಾತಾಡಿಸ್ತಾರ? ಏ ಕರಿಯೋ, ಅವ್ರ ಅಪ್ಪನ ಕರಿಯೋ ನಿಮಿಷ. ಒಬ್ಬ ಬಾ ರಾಜ. ನಿಮ್ಮ ಮಗ ಸಾರ್ವಜನಿಕವಾಗಿ ಹೇಳ್ತೇನೆ, ಅಕ್ಕಪಕ್ಕ ಆಂಟಿನೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಡ್ಯಾಡಿ ಅಂತ. ಮಾತಾಡಲ್ಲ, ಏನೂ ಇಲ್ಲ. ನೀ ಅಲ್ಲ, ನಿಜ ಹೇಳು, ನಿಮ್ಮಪ್ಪ ಮಾತಾಡ್ತಾನೆ ಅಕ್ಕಪಕ್ಕ ಆಂಟಿಗಳನ್ನ? ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ದ ಮೋಸ್ಟ್ ಟ್ಯಾಲೆಂಟೆಡ್ ಕಿಡ್ ರೀ. ಅವ್ನಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅವನಿಗೆ ಅಂದರೆ,
ಇದ್ರ ಜೊತೆಗೆ ಅವನ ಆಕ್ಟಿಂಗ್ ಜೊತೆಗೆ ಸ್ವಲ್ಪ ಅದರ್ ಸ್ಕಿಲ್ಸ್ನೆಲ್ಲ ಕಲಿಸಿ ಅವನಿಗೆ, ಓದೋದ್ರ ಬಗ್ಗೆ, ಆಮೇಲೆ ಅವನ ಜನರಲ್ ನಾಲೆಜ್ ಬುಕ್ಸ್ಗಳನ್ನ ಕೊಡಿಸಿ. ತುಂಬಾ ದೊಡ್ಡ ಭವಿಷ್ಯ ಇದೆ ರೀ. ಡೆಫಿನೆಟ್ ಆಗಿ ಈ ವಯಸ್ಸಿಗೆ ಇಂಥ ಸ್ಟೇಜಲ್ಲಿ ಇಡೀ ರಾಜ್ಯದ ಮುಂದೆ ಅವ್ನು ನಿಂತ್ಕೊಂತಾನೆ ಅಂದ್ರೆ ಅದಷ್ಟು ಕೀರ್ತಿ ನಿಮ್ಗೆ ಬರ್ಬೇಕ್ರಿ. ಹಂಗೆ ಮಿಸ್ ಮಾಡ್ದಂಗೆ ಇನ್ನೊಂದು ಬನ್ನಿ, ತುಂಬಾ ನಾಚಕೋಬೇಡಿ, ಕೂತ್ಕೊಳ್ಳಿ. ಸೂರಜ, ಅವ್ನ ಟೈಮ್ ಹೆಂಗ್ ತಗೊಂತಾನೆ ಪ್ರಿಪೇರ್ ಆಗಕ್ಕೆ? ಇಲ್ಲ, ಅವ್ನು ಒಂದಿನದಲ್ಲಿ ರೆಡಿ ಆಗ್ಬಿಡ್ತಾನೆ, ನಾವು ಪರದಾಡ್ಬಿಟ್ಟಿದೀವಿ. ಒಂದಿನದಲ್ಲಿ ರೆಡಿ ಆಗ್ತಾನ ಅವನು? ಬರೀ ಅವ್ನ ಡೈಲಾಗ್ ಸೇರಿಸಿ ರೆಡಿ ಆಗಿರ್ತಾನೆ. ಆಯ್ತಪ್ಪ, ಹಂಗಾರೆ ಒಂದ್ ಕೆಲಸ ಮಾಡೋಣಪ್ಪ, ಅವ್ನ ಟ್ಯಾಲೆಂಟ್ ನ ಚೆಕ್ ಮಾಡ್ಬಿಡೋಣ. ನೀನು ಮಗ ಆಗೋ, ಅವ್ನು ನಿಮ್ಮ ಅಪ್ಪ ಆಗ್ತಾನೆ, ನೀವಿಬ್ರು ಹಿಂಗೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಒಂದು ಸಣ್ಣ ಸ್ಕಿಟ್ ನ ಉಲ್ಟಾ ಮಾಡ್ತೋಸ್ತಾರೆ, ಹೆಂಗಿರುತ್ತೆ ನೋಡಿ. ಹೇಳಪ್ಪ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಡಿಗೆ ಬಂದೆ. ನಂಗೆ ಕಣ, ಅದೇ ನನ್ನ ಸ್ಟೈಲು. ನೀವ್ ಹಿಂಗಿರೋದಕ್ಕೆ ನಿಮ್ ಮಗ ಈಗಲೇ ಲವ್ ಗಿವ್ ಅಂತ ಶುರು ಮಾಡ್ಕೊಂಡಿರೋದು. ಮಾಡ್ಲಿ ಬಿಡೆ, ನಾವು ಲವ್ ಮಾಡಿರ್ತಾನೆ ಈ ನನ್ನ ಮಗ ಹುಟ್ಟಿದ್ದು. ಆಡೋ ಮಗಗೆ ನೀನೇ ರೊಚ್ಚಿಗೆ ಬಿಸ್ತಿದ್ಯಲ್ಲ. ನಾನ್ ರೊಚ್ಚಿಗೆ ಬಿಸ್ತಿದ್ದೀನ ರೀ ಅವನೇ ರೊಚ್ಚಿಗೆದ್ದು ಲವ್ ಮಾಡಕ್ಕೆ ಹುಡುಗಿ ಹುಡುಕ್ತಿದ್ದಾನೆ. ಹೌದೇನೋ? ನಿನ್ ಮಗ ಆಗಿ ಇಷ್ಟು ಮಾಡಲಿಲ್ಲ ಅಂತಂದ್ರೆ ಜನ ತಪ್ಪು ತಿಳ್ಕೊಳ್ಳಲ್ವೇನಪ್ಪ ನಿನ್ ಮಗ ಅಲ್ಲ ಅಂತ. ನಿನಗೆ ಈಗಲೇ ಹುಡುಗಿ ಬೇಕಾ? ನೀವು ಬೇಸ್ ಸೆಟ್ ಯೂಸ್ ಮಾಡಿ ಬೆಳೆದಿರೋದು. ನಾವು ಹುಟ್ಟಾಗಿಂದನೇ ಟಚ್ ಸ್ಕ್ರೀನ್, ಸುಮ್ಮನಿರೋ ಹೇಳ್ತೀನಿ, ಹುಟ್ಟಾಗಿಂದನೇ ಟಚ್ ಸ್ಕ್ರೀನ್ ಇಟ್ಕೊಂಡು ಬೆಳೆದು ಬಂದಿರೋದು. ನಿನಗೆ ಈಗಲೇ ಹುಡುಗಿ ಬೇಕಾ? ನಾನು ಈಗಲೇ ಬೇಕು ಅಂತ ಹುಡುಗಿ ನೋಡ್ಕೊಂಡ್ರೆ ಏನ್ ತಪ್ಪು? ತಪ್ಪು ನಿಮ್ದು ಮತ್ತಿನೇನು? ಕಿಟಕಿಗೆ ಸ್ಕ್ರೀನ್ ಹಾಕೋ ನೆಪ ಇಟ್ಕೊಂಡು ದಾರಿಲಿ ಹೋಗೋ ಕಾಲೇಜ್ ಹುಡುಗಿರ್ಗೆ ಹಾಯ್ ಹಲೋ ಅಂತ ಹಲ್ಗಿರಿ ಬುದ್ಧಿ ನಿಮಗ್ ತಾನೇ ಇರೋದು. ನಿಮಗೆ ಇಂಥ ಮಗ ಹುಟ್ಟುತ್ತಾನೆ, ಇನ್ನಂತ ಮಗ ಹುಡ್ತಾನೆ. ನೋಡು, ನೀನ್ ಕಲ್ತಿರೋ ಬುದ್ಧಿಗೆ ನಿಮ್ಮಮ್ಮ ನನ್ನ ಕ್ಯಾರೆಕ್ಟರ್ಗೆ ಕಪ್ಪು ಚುಕ್ಕಿ ಇಡ್ತಾವಳೆ. ಅಯ್ಯೋ, ಇದೆ ನಿಮಗೆ ಕಪ್ಪು ಚುಕ್ಕಿ ಇಡ್ಸ್ಕೊಳ್ಳೋದು ಹೊಸದ ಬಿಡಿ ಡ್ಯಾಡಿ. ತಗದು ಬಿಟ್ಟ ಅಂದ್ರೆ ಮೋಟ್ ಬಿಡ ಬಿಸಾಕ್ ಬಿಡಕ್ ಹಂಗೆ. ಮೆಣಸಿನ್ಕಾಯಿ ಬೀಜ ತಿಂದ್ರಂಗ ಆಡ್ತಾರೆ. ಅಮ್ಮ ನೋಡಮ್ಮ, ಅಪ್ಪ ನಿಜ ಹೇಳದೆ ಒಳ್ಳೆ ಮೆಣಸಿನ್ಕಾಯಿ ಬೀಜ ತಿಂದ್ರಂಗ ಆಡ್ತಾರೆ. ಸಾಕ್ ಸುಮ್ಮನಿರಿ. ಗಾಳಿ ಇದ್ ಕಡೆ ಧೂಳು ಎದಳುತ್ತೆ, ಮೋಡ ಇದ್ ಕಡೆ ಮಳೆ ಬರುತ್ತೆ. ತಳಿ ನೆಟ್ಟಿಗೆ ತಾನೆ ಫಲ ನೆಟ್ಟಿಗೆ ಬರೋದು. ನಂಗೆ ಒಂದು ಗೊತ್ತಾಯ್ತಾ ಇಲ್ಲ, ನಾನು ತಮಾಷೆಗೆ ಹೇಳಿದ ವಿಷಯಕ್ಕೆ ಇವರಿಬ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತವ್ರೆ? ನಿಮ್ಮ ಅಮ್ಮಗೆ ಇನ್ನೊಂದ್ಸರಿ ತೊಟ್ಲು ಸೂಪರ್. ನೀನ್ ಮರ್ತೋಗ್ತಾ ಇದ್ದೆ, ಅವ್ನು ನಿನಗೆ ಜ್ಞಾಪಿಸ್ತಾವನೆ. ಅವ್ನ ಪೊಟೆನ್ಷಿಯಲ್ ನಾನು ಯೋಚನೆ ಮಾಡ್ತೀನಿ. ಅವ್ನು ಎಷ್ಟು ದೊಡ್ಡ ಕಲಾವಿದ ಇದ್ದಾನೆ ಒಳಗಡೆ ಅವನು. ಯಾವ ನಕ್ಷತ್ರ ನಿಂದು? ನೀವು ಕೇಳ್ತೀರಾ ಅಂತ ನಂಗೆ ಗೊತ್ತಿತ್ತು. ನಾನು ಇವತ್ತು ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳ್ಕೊಂಡ್ ಬಂದೆ. ಪುನರ್ವಸು ನಕ್ಷತ್ರ, ಮಿಥುನ್ ರಾಶಿ. ನನ್ನ ನಕ್ಷತ್ರಕ್ಕೂ ನಿಮ್ಮ ಮಗಳ ನಕ್ಷತ್ರಕ್ಕೂ ಫಿಕ್ಸ್ ಆಗುತ್ತೆ. ನೋಡ, ಅವ್ನು ಇನ್ನ ಮಗಳೇ ಆಗಿಲ್ಲ, ಅಕಸ್ಮಾತ್ ಆದ್ರೆ ಸೆಟ್ ಆಗುತ್ತೆ ಅಂತ ಬೇರೆ ಹಾಕೊಡ್ತಾವನೆ. ನಾನು ಡೆಫಿನೆಟ್ ಆಗಿ ಏನಾದ್ರು ಮಗಳಿದ್ರೆ ನಿನ್ನ ಅಳಿನ್ ಮಾಡ್ಕೊಂತಿದ್ದೆ ಕಣೋ ನಾನು. ಈಗಾದ್ರೂ ನಿಮ್ಮ ಮಗಳು ಕೊಡಿ ಮಾವ. ಆಯ್ತು ಬಿಡ, ನಿನಗೋಸ್ಕರ ಆದ್ರೂ ಎಲ್ಲಾರು ಯೋಚನೆ ಮಾಡ್ತೀನಿ ಕಣಪ್ಪ. ಆಗ್ಬೋದಪ್ಪ. ಅದ್ಭುತ, ಸೂಪರ್, ತುಂಬಾ ಚೆನ್ನಾಗಿ ಮಾಡಿದೆ. ಶಿವರಾಜನಿಗೆ ಒಂದು ಬಹಳ ಸಂತೋಷದ ಕ್ಷಣ ಅಂತ ಗೊತ್ತಾಯ್ತು ನನಗೆ. ಏನದೇ ತಮ್ಮ ಎಂಡ್ರನ್ನು ಕೂಡ ಕರ್ಕೊಂಬಂದಿದ್ರಿ ಸ್ಪಾಟ್ಗೆ ಇವತ್ತು ಶೂಟಿಂಗ್ ನೋಡೋಕೆ ಅಂತ ಗೊತ್ತಾಯ್ತು. ಮಗನೂ ಕರ್ಕೊಂಬಂದಿರಿ, ಕರೀರಿ ವೇದಿಕೆ ಮೇಲೆ. ಏನಮ್ಮ, ನಿಮ್ಮ ಗಂಡನ ಒಂದು ಯಶಸ್ಸು ಅದ್ಭುತವಾಗಿದೆ. ಇವತ್ತು ಅವನ ಯಾವ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದೆ ಇರೋ ರೀತಿ ಇವತ್ತು ಇಡೀ ಕರ್ನಾಟಕದಲ್ಲಿ ಆತನ ಪ್ರೀತಿಸ್ತಿದ್ದಾರೆ. ನಿಮ್ಗೆ ಹೆಮ್ಮೆ ಇದೆಯಾ? ತುಂಬಾ ಹೆಮ್ಮೆ ಇದೆ ಸರ್. ಅವರು ಸ್ವಲ್ಪ ಚೆನ್ನಾಗಿರೋ ಲೇಡೀಸ್ಗಳ ಜೊತೆ ಎಲ್ಲ ಅಥವಾ ಸೈನ್ ಹಾಕೋದು ಮಾತಾಡೋದು ಹಂಗೆಲ್ಲ ಅಂದಾಗ ನಿಮ್ಗೆ ಹೊಟ್ಟೆ ಉರಿ ಆಗುತ್ತಾ? ಇಲ್ಲ ಸರ್. ನಿಮ್ ತಾಯಣೆಗೂ ಆಗಲ್ವಾ? ಸ್ವಲ್ಪ ಆಗುತ್ತಲ್ವಾ? ನೋಡ್ದಪ್ಪ. ಮತ್ತೆ ಇವಾಗ ಗ್ರೇಸಿ ಜೊತೆ ಡ್ಯಾನ್ಸ್ ಮಾಡ್ದ ಮೊನ್ನೆ, ನೋಡಿದ್ರ ಆ ಪೋರ್ಷನ್? ನೋಡಿದ್ರ ಏನ್ ಅನ್ನಿಸ್ತು ಅವಾಗ? ಅಕ್ಕ ಅಂತ ಇದ್ದವಳ. ನೀನು ನಯನನ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ, ದಿವ್ಯನ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ, ಯಾರು ಡನಗಳು ಮೇಕಪ್ ಹಾಕೊಂಬಂದ್ರೆ ಅವ್ರ ಜೊತೆನೂ ಡ್ಯಾನ್ಸ್ ಮಾಡ್ತೀಯಾ, ಬರೀ ಅವ್ರ ಜೊತೆನೇ ಡ್ಯಾನ್ಸ್ ಮಾಡ್ತಾ. ನೀನ್ ಹೆಂಡತಿ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಕರ್ನಾಟಕ ಜನತಾನೆ ಕಾಯ್ತಾವ್ರೆ, ನೋಡ್ತಾವ್ರೆ. ಒಂದು ಒಳ್ಳೆ ಮ್ಯೂಸಿಕ್ ಹಾಕಪ್ಪ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ
ಸೂಪರ್ ಸೂಪರ್. ಯಾವತ್ತಾದ್ರೂ ಒಂದು ದಿನ ನೀನು ವಾಪಸ್ ಮೆಲುಕಾಕಿ ನೋಡಿದಾಗ ಅದು ನೋಡೋಕ್ಕೆ ಒಂದು ಅದ್ಭುತ. ನಾನು ನಮ್ಮ ಮುತ್ಕಮ್ಮನಿಗೆ ಸುಮಾರು ಸರಿ ಕೇಳಿದೀನಿ 32 ವರ್ಷದಿಂದ, ಒಂದು ಸ್ಟೆಪ್ ಹಾಕಿ ನನ್ನ ಜೊತೆ ಅಂತ. ಲೈಫಲ್ಲೇ ಹಾಕಿಲ್ಲ ಕಣಯ್ಯ. ನೀನು ಎಷ್ಟು ಅದೃಷ್ಟವಂತಾರೆ. ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ, ಅಟ್ಲೀಸ್ಟ್ ಈ ಥರನೂ ಸ್ಟೆಪ್ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಹೋಗ್ಲಿ ಬಿಡು, ತುಂಬಾ ಸಂತೋಷ. 100 ವರ್ಷ ಹಂಗೆ ಇರಪ್ಪ, ಚೆನ್ನಾಗಿ ಬಾಳಿ ಬದುಕ್ರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.